ಗುಳ್ಳೆ ಆಗಿದೆ. ಎಲ್ಲಿ? ಮದ್ದು ಕೊಟ್ರೆ ಕಡಿಮೆ ಆಗುತ್ತೆ, ಆಮೇಲೆ ಹಾಗೆ ಇರುತ್ತೆ ಅದು. ನೋವುಂಟು. ಅಷ್ಟಮೇತಕ್ಕ ಅದು ಒಂದು ಈಗ ಅದೊಂದು 2-3 ತಿಂಗಳಾಯ್ತು ಅಷ್ಟೇ. 2-3 ತಿಂಗಳಾಯ್ತು. ಡಾಕ್ಟ್ರಿಗೆ ತೋರಿಸಿದ್ರಾ? ತೋರಿಸಿದ್ದೀನಿ. ಏನ್ ಹೇಳಿದ್ರು ಡಾಕ್ಟ್ರು? ಅದು ಏನು ಅಂತ ಮೆಡಿಸಿನ್ ಇದರಲ್ಲಿ ಕಡಿಮೆ ಆಗೋದಂತ ಹೇಳಿದ್ದಾರೆ. ಮೆಡಿಸಿನ್ ಮೆಡಿಸಿನ್ ಕೊಟ್ಟರೆ ಕಡಿಮೆ ಆಗುತ್ತೆ. ಮತ್ತೆ ಪುನಃ ಯಾವಾಗ ಬರ್ತದೆ? ಅದು ಮರು ದಿವಸ ಬರ್ತದ? ಅದೇ ಸಮಯದಲ್ಲಿ ಪುನಃ ಬರ್ತದ? ಅದು ಮೆಡಿಸಿನ್ ಕೊಡ್ತಿದ್ದೆ ಫಸ್ಟ್, ಸ್ವಲ್ಪ ಇದಾಗುತ್ತೆ, ಕಡಿಮೆ ಆಗುವಂಗಾಗುತ್ತೆ, ಮತ್ತೆ ಅದು ಹಾಗೆ ಆಗ್ತದಲ್ಲ. ಇಲ್ಲಿ ನೋವುಂಟಲ್ಲ ಬಾಪು, ಈಗ ಏಸಪ್ಪ ಗುಣ ಮಾಡ್ತೀರಾ? ನಂಬ್ತೀರಾ? ಆ ಗುಳ್ಳೆ ಕೂಡ ಹೋಗ್ತದೆ, ನೋವು ಕೂಡ ಹೋಗ್ತದೆ. ನಂಬ್ತೀರಾ? ತಂದೆ ದೇವರೇ, ಏಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಈ ಮಗು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾನೆ. ಏಸಪ್ಪ, ನಿನ್ನ ಗಾಯಗಳ ಹಸ್ತದ ಮೂಲಕ ಮಗನ ಗುಟ್ಟಿ ಗುಣಪಡಿಸುವ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಈ ಮಗನ ಮುಟ್ಟಿ ಗುಣಪಡಿಸಬೇಕು ಕೇಳ್ಕೊಡ್ತಾನೆ ಸ್ವಾಮಿ. ರೋಗ ವ್ಯಾಧಿ ದುಷ್ಟ ದುರಾತ್ಮಗಳ ಅಧಿಕಾರ ಕೊಟ್ಟಿದೆ. ಮಾರ್ಕ್ ಚಾಪ್ಟರ್ 11:20, ಮಾರ್ಕ್ 11:23 ಹೇಳ್ತದೆ, ನಂಬಿಕೆಯಿಂದ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳಂದ್ರೆ ಅದು ಹಾಗೆ ಸಂಭವಿಸುತ್ತದೆ. ಈ ಮಗುವಿನ ಈ ಗಂಟಲು ಈ ಭಾಗದಲ್ಲಿರುವಂತಹ ಗುಳ್ಳೆ ಅದು ಈಗಲೇ ಕರಗಿ ಹೋಗಲಿ. ಗುಳ್ಳೆಂಬ ಬೆಟ್ಟಕ್ಕೆ ಅಪ್ಪನೆ ಕೊಡ್ತಾನೆ, ಕರಗು, ಕಿತ್ತು ಔಟ್. ಆ ನೋವು ಬಿಟ್ಟು ಹೋಗಲಿ. ಆ ಗುಳ್ಳೆ ಅಲ್ಲಿ ತಿರುಗಿ ಕಾಣಿಸಬಾರದು, ಇರಕೂಡದು. ಆ ನೋವು ಕೂಡ ಇರಕೂಡದು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಬಾಸುಂಡೆಗಳ ಮೂಲಕ ಮಗು ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ಮಗು ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ, ನೋವು ಉಂಟ ನೋಡಿ ಬಾಬು, ಒತ್ತಿ ನೋಡಿ, ಕೇಳಿ. ನೋವು ಉಂಟ ಕೇಳಿ. ಗುಳ್ಳೆ ಉಂಟ ನೋಡಿ ಅಕ್ಕ? ಇಲ್ಲ, ಹೋಯ್ತು. ನೋವು ಇಲ್ಲ ಅಲ್ಲ? ಯಾರು ತೆಗೆದ್ರು? ಏಸಪ್ಪ. ಆ ಗುಳ್ಳೆ ಕರೆಗೆ ಹೋಗ್ತದೆ ಪೂರ್ಣವಾಗಿ. ಗುಳ್ಳೆದು ನೋವು ಹೋಯ್ತು ಕಂಪ್ಲೀಟ್ಲಿ ಆಗಿ. ಆಯ್ತಾ? ಓಕೆ.